ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಪ್ರೀವಿಯಸ್ ವೀಡಿಯೋಸಲ್ಲಿ ತಿಳಿಸಿದಂಥ ಮಾಹಿತಿ ಎಲ್ಲ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊಳ್ತೀನಿ. ಎಲ್ಲರೂ ಫಾಲೋ ಮಾಡ್ತಾ ಇದ್ದೀರಾ ಅಂದ್ಕೊಳ್ತೀನಿ. ನಿಮ್ಮ ಒಪಿನಿಯನ್, ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಸುಮಾರು ಕೋರ್ಸ್ಗಳು ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀವಿ. ಮ್ಯಾನಿಫೆಸ್ಟೇಷನ್ ವರ್ಕ್ಶಾಪ್ಸ್ ಇರ್ಬೋದು, ಚಕ್ರ ಹೀಲಿಂಗ್ ವರ್ಕ್ಶಾಪ್ ಇರ್ಬೋದು, ಡಿಸ್ಟೆನ್ಸ್ ಹೀಲಿಂಗ್ ಬಗ್ಗೆ. ಸೊ ಯಾರಿಗೆಲ್ಲ ಆಸಕ್ತಿ ಇದೆ ನೀವು ಜಾಯಿನ್ ಆಗಬಹುದು. ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸನ್ನು ಕೊಟ್ಟಿರ್ತೀನಿ. ಇವತ್ತು ಒಂದು ತಾಳ್ಮೆ ಬಗ್ಗೆ ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ. ಒಬ್ಬ ಟ್ಯಾಕ್ಸಿ ಡ್ರೈವರ್ ಇರ್ತಾನೆ. ಅವನ ಕೆಲಸ ಏನು ಅಂತಂದರೆ ಏರ್ಪೋರ್ಟ್ಗೆ ಪಿಕಪ್ ಡ್ರಾಪ್ ಇರುತ್ತೆ. ಸೊ ಏರ್ಪೋರ್ಟಿಂದ ಒಬ್ಬರನ್ನ ಪಿಕ್ ಮಾಡೋಕ್ಕೆ ಹೋಗಿರ್ತಾನೆ. ಸೊ ಆ ಒಂದು ಟ್ಯಾಕ್ಸಿಯನ್ನು ಹತ್ತೋ ಅಂಥವ್ರು. ಸೊ ಅವರು ದೊಡ್ಡ ಬಿಸ್ನೆಸ್ ಮ್ಯಾನು, ತುಂಬ ಬ್ಯುಸಿ ಇರ್ತಾರೆ. ಸೊ ಅವರು ಯಾವಾಗಲೂ ಟೆನ್ಷನಲ್ಲೇ ಇರ್ತಾರೆ. ಈ ಟ್ಯಾಕ್ಸಿ ಡ್ರೈವರ್ ಅವ್ರನ್ನ ಪಿಕ್ ಮಾಡಿಕೊಂಡು ಇನ್ನೇನು ಅವ್ರನ್ನ ಡ್ರಾಪ್ ಮಾಡೋಕ್ಕೆ ಹೋಗ್ತಾ ಇದ್ದಾನೆ. ಹೋಗುವಂಥ ದಾರಿಯಲ್ಲಿ ಒಂದು ಸಣ್ಣ ಆ್ಯಕ್ಸಿಡೆಂಟ್ ಆಗೋಗುತ್ತೆ. ಆಗ ಆ ಆ್ಯಕ್ಸಿಡೆಂಟ್ ಮಾಡಿದಂಥ ವ್ಯಕ್ತಿ ಕಾರಿಂದ ಇಳಿದು ಬಂದು ತುಂಬ ಒಂದು ಕೆಟ್ಟ ಮಾತಿಂದ ಈ ಡ್ರೈವರನ್ನು ಬೈತಾ ಇರ್ತಾನೆ. ಆಗ ಇವನು ಕಾರಿಂದ ಇಳಿತಾನೆ, ನೋಡ್ತಾನೆ ಏನಾಗಿದೆ ಅಂತ. ಬಟ್ ಇವನ ಮೇಲೆ ಯಾವ ತಪ್ಪು ಇರಲ್ಲ. ಆದರೂ ಆ ವ್ಯಕ್ತಿ ತುಂಬ ಕೆಟ್ಟದಾಗಿ ಬೈತಾ ಇರ್ತಾರೆ. ಇವನು ಏನೂ ರಿಯಾಕ್ಟ್ ಮಾಡಲ್ಲ, ಜಸ್ಟ್ ಒಂದು ಸ್ಮೈಲ್ ಕೊಡ್ತಾನೆ. ಮುಗುಳ್ನಗೆಯಿಂದ ಮತ್ತೆ ವಾಪಸ್ ಬಂದುಬಿಟ್ಟು ಕಾರ್ನ ರಿವರ್ಸ್ ತೊಗೊಂಡು ಇವನ ಪಾಡಿಗೆ ಇವನು ಬಂದುಬಿಡ್ತಾನೆ. ಸೊ ಈ ಬಿಸ್ನೆಸ್ ಮ್ಯಾನ್ ಏನು ಕಾರಲ್ಲಿ ಕೂತಿದ್ರಲ್ಲ, ಇವರೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಇವ್ರಿಗೆ ಆಶ್ಚರ್ಯ ಅನಿಸುತ್ತೆ, ಆ ವ್ಯಕ್ತಿ ಅಷ್ಟು ಬೈತಾ ಇದ್ದಾನೆ, ಆದರೂ ಇಷ್ಟು ತಾಳ್ಮೆಯಿಂದ ಇವನು ನಗ್ತಾ ಇದ್ದಾನಲ್ಲ ಹೇಗೆ ಅಂತ ಇವ್ರಿಗೆ ಮನಸ್ಸಲ್ಲಿ ಬರುತ್ತೆ ಪ್ರಶ್ನೆ. ಆಗ ಕೇಳ್ತಾರೆ, ಅಲ್ಲಪ್ಪ ಅವನು ಅಷ್ಟು ಬೈತಾ ಇದ್ದಾನೆ, ನಿನ್ನ ಮೇಲೆ ತಪ್ಪಿಲ್ಲದೆ ಇದ್ದರೂ ಅವನು ಬೈತಾ ಇದ್ದಾನೆ, ಯಾಕೆ ಸುಮ್ಮನೆ ಬಂದೆ ಅಂತ. ಆಗ ಅವನು ಹೇಳ್ತಾನೆ, ಅವನು ಆಲ್ರೆಡಿ ಅವನ ತಲೆಯಲ್ಲಿ ಎಲ್ಲ ಗಾರ್ಬೇಜ್ಗಳನ್ನು ತುಂಬಿಸ್ಕೊಂಡಿದ್ದಾನೆ. ಸೊ ಆ ಒಂದು ಫ್ರಸ್ಟ್ರೇಷನನ್ನು ತಂದು ನನ್ನ ಮೇಲೆ ಹಾಕಿದ್ದಾನೆ. ಅವನ ಮನೇಲಿ ಏನು ಪರಿಸ್ಥಿತಿನೋ ಗೊತ್ತಿಲ್ಲ. ಸೊ ಅವ್ನು ಕಲೆಕ್ಟ್ ಮಾಡಿರೋಂಥ ಎಲ್ಲ ನೆಗೆಟಿವಿಟಿನ ನನ್ನ ಮೇಲೆ ಹಾಕೋಕ್ಕೆ ಟ್ರೈ ಮಾಡ್ದ. ನಾನು ರಿಯಾಕ್ಟ್ ಆಗಿದ್ದರೆ ಅದನ್ನು ಆ ಒಂದು ಗಾರ್ಬೇಜನ್ನು ನಾನು ಕ್ಯಾರಿ ಮಾಡ್ದಂಗೆ ಆಗುತ್ತೆ. ಆ ಒಂದು ನೆಗೆಟಿವಿಟಿ ಎಲ್ಲ ನನಗೆ ಬಂದುಬಿಟ್ಟಿರುತ್ತೆ. ಸೊ ನನಗೆ ಅದು ಬೇಕಾಗಿಲ್ಲ, ಅದರಿಂದ ನಾನು ರಿಯಾಕ್ಟ್ ಮಾಡಿಲ್ಲ ಅಂತ ಹೇಳ್ತಾನೆ. ಸೊ ಈ ಬಿಸ್ನೆಸ್ ಮ್ಯಾನ್ಗೆ ತುಂಬ ಆಶ್ಚರ್ಯ ಅನಿಸುತ್ತೆ. ಹೌದಲ್ವಾ, ಇವನು ಒಬ್ಬ ಸಾಧಾರಣವಾದ ಒಂದು ಟ್ಯಾಕ್ಸಿ ಡ್ರೈವರ್ ಆದರೂ ಎಂಥ ಒಂದು ಒಳ್ಳೆ ಮಾತನ್ನು ಹೇಳಿದ್ದಾನೆ, ಎಷ್ಟು ಒಂದು ಅರ್ಥಪೂರ್ಣವಾಗಿ ಅದನ್ನು ಹೇಳಿದ್ದಾನೆ ಅಂತ ತುಂಬ ಖುಷಿಯಾಗುತ್ತೆ ಇವ್ರಿಗೆ. ಕರೆಕ್ಟ್, ಈ ಒಂದು ಪಾಲಿಸಿನ ನಾನು ಇವತ್ತಿಂದ ಫಾಲೋ ಮಾಡ್ತೀನಿ ಅಂತ ಅವರು ಹೇಳ್ತಾರೆ. ಸೊ ಇದರಿಂದ ಏನು ಅರ್ಥ ಆಗುತ್ತೆ ಅಂದರೆ, ಯಾವುದೇ ಸಿಚುವೇಶನ್ ಇರ್ಬೋದು, ಸ್ವಲ್ಪ ತಾಳ್ಮೆಯಿಂದ ನಾವು ನಮ್ಮ ಬುದ್ಧಿವಂತಿಕೆಯಿಂದ ಅದನ್ನು ಹ್ಯಾಂಡಲ್ ಮಾಡಿದಾಗ ಸೊ ಆ ಸಿಚುವೇಶನಿಂದ ಆಚೆ ಬಂದುಬಿಡ್ತೀವಿ. ಸೊ ಯಾವುದೇ ಸಮಸ್ಯೆ ಇರ್ಬೋದು, ಟೆಂಪ್ರವರಿ ಇರುತ್ತೆ, ಯಾವುದು ಪರ್ಮನೆಂಟ್ ಇರಲ್ಲ. ಸೊ ಆ ಸಮಯ ಕಳೆದು ಹೋದರೆ ಸೊ ಆ ಸಮಸ್ಯೆಯಿಂದ ಆಚೆ ಬಂದುಬಿಡ್ತೀವಿ. ಸೊ ಅಲ್ಲಿ ನಾವು ರಿಯಾಕ್ಟ್ ಮಾಡಿದಾಗ ಆ ನೆಗೆಟಿವಿಟಿ ಎಲ್ಲ ಕ್ಯಾರಿ ಮಾಡಿ ಇನ್ನಷ್ಟು ನೆಗೆಟಿವ್ ತುಂಬ್ತಾ ಹೋಗುತ್ತೆ. ಸೊ ಗ್ರೌಂಡಿಂಗ್ ಮೆಥಡ್ ಬಗ್ಗೆ ಕೂಡ ಒಂದು ವರ್ಕ್ಶಾಪ್ ಮಾಡ್ತಾಯಿದ್ದೀನಿ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಬಹುದು. ಚಕ್ರ ಹೀಲಿಂಗ್ ಇರ್ಬೋದು, ಗ್ರೌಂಡಿಂಗ್ ಮೆಥಡ್ ಇರ್ಬೋದು, ಮತ್ತು ಓಹೋಪೋನೋಪೋನೋ ಬಗ್ಗೆ ಎಲ್ಲ ಒಂದು ವರ್ಕ್ಶಾಪ್ಸನ್ನು ಕಂಡಕ್ಟ್ ಮಾಡ್ತಾಯಿದ್ದೀವಿ. ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಕೊಟ್ಟಿರ್ತೀನಿ. ಆಸಕ್ತಿ ಇರೋರು ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಒಪಿನಿಯನ್, ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.